अतः पृथक् नास्ति जगत्परात्मनः पृथक् प्रतीतिस्तु मृषा गुणाहिवत् आरोपितस्यास्ति किमर्थवत्ताधिष्ठानम् आभाति तथा भ्रमेणाम् अतः पृथक् नास्ति जगतः परात्मनः पृथक् प्रतीतिस्तु मृषा गुणाहिवत् आरोपितस्यास्ति किमर्थवत् अधिष्ठानं भाति तथा प्रमेणाम् भ्रान्तस्य यद्यद् भ्रमतः प्रतीतं ब्रह्मैव तत्तद्रजतं हि शुक्तिः इदन्तया ब्रह्म सदैव रूप्यते त्वारोपितं ब्रह्मणि नाम मात्रम्. ಸೊ ಆಮೇಲೆ ನೋಡೋಣ ರಾಗ ಇದನ್ನ. ಅತಃ ಪೃಥಕ್ ನಾಸ್ತಿ, ಪೃಥಕ್ ಬೇರೆಯಾಗಿ ಕಾಣುವಂತಹದ್ದು. ಪೃಥಕ್ ಅಂದ್ರೆ ಬೇರೆ. ಜಗತಃ ಪರಾತ್ಮನಃ ನ ಅಸ್ತಿ ಜಗತ್ ಪರಾತ್ಮನಃ ಅಂದ್ರೆ ಈ ಕಾಣುವಂತಹ ಜಗತ್ತು ಏನಿದೆ ಅಲ್ವಾ, ಇದು ಪರಮಾತ್ಮನಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಅಲ್ಲ. ಪೃಥಕ್ ಪ್ರತೀತಿಸ್ತು ಮೃಷಾ ಗುಣಾಹಿವತ್ತು ಅಂದ್ರೆ ಇದು ಪೃಥಕ್ಕಾಗಿ ಕಾಣಿಸ್ತಾ ಇದೆ. ಅದು ಹೆಂಗ ಅಂತಂದ್ರೆ ಆರೋಪಿಸಲ್ಪಟ್ಟಿರ್ತಕ್ಕಂಥದ್ದು. ಹೆಂಗ ಹಗ್ಗದ ಮೇಲೆ ಹಾವು ಆರೋಪಿಸಲ್ಪಟ್ಟಿದೆಯೋ ಹಾಗೆ ಬ್ರಹ್ಮನ ಮೇಲೆ ಆರೋಪಿಸಲ್ಪಟ್ಟಿರ್ತಕ್ಕಂಥದ್ದು. ಆರೋಪಿತಸ್ಯ ಅಸ್ತಿ ಕಿಮರ್ಥವತ್ತ ಅಧಿಷ್ಠಾನಂ ಆಭಾತಿ ಅಂದ್ರೆ ಅಧಿಷ್ಠಾನ ಇರ್ತಕ್ಕಂಥದ್ದು ಅಧಿಷ್ಠಾನ. ತಥಾ ಭ್ರಮೇಣ ಹೆಂಗದು ಮಂದ ಬೆಳಕು ಇರೋದರಿಂದ ಹಗ್ಗ ಹಾವಾಗಿ ಕಾಣಿಸ್ತಾ ಇದೆಯೋ ಹಾಗೆ ನಮಗೆ ಭ್ರಮೆ ಅನ್ನುವಂತಹದ್ದು ಇರೋದರಿಂದ ಅದು ಪರಮಾತ್ಮನಿಗಿಂತ ಭಿನ್ನವಾಗಿ ತೋರ್ತಾ ಇದೆ. ಭ್ರಾಂತಸ್ಯ ಯದ್ಯತ್ ಭ್ರಮತಃ ಪ್ರತೀತಂ ಸೊ ಭ್ರಾಂತಿಯಿಂದ ಯಾವುದೆಲ್ಲವೂ ತೋರುತ್ತೋ ಆ ತೋರ್ತಕ್ಕಂತಹದ್ದು ಅದು ತತ್ವ, ಅದರದ್ದು ಸ್ವರೂಪ ಏನಂದ್ರೆ ಅದು ಬ್ರಹ್ಮವೇ. ಬ್ರಹ್ಮೈವ ತತ್ತತ್ರ ಅದು ಬ್ರಹ್ಮನೇ. ಅದು ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ರಜತಂ ಹಿ ಶುಕ್ತಿ ಅಂತ. ರಜತಂ ಹಿ ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದಂತೆ ಸೊ ನಮಗೆ ಭ್ರಾಂತಿಯಿಂದ ತೋರ್ತಾ ಇದೆ. ಇದಂದಯ ಬ್ರಹ್ಮ ಸದೈವ ರೂಪ್ಯತೆ. ಯಾವುದು ನಾಮರೂಪಗಳಿಂದ ತೋರ್ತಕ್ಕಂತಹದ್ದು ಜಗತ್ತು ಇದೆಯೋ ಆ ನಾಮರೂಪಗಳಿಂದ ತೋರುವಂತಹ ಜಗತ್ತಿಗೆ ಅದು ಸ್ವರೂಪತಃ ಸತ್ಯವಾಗಿರ್ತಕ್ಕಂತಹದ್ದೇ. ನೋಡಿ, ಇಲ್ಲಿ ಜಗತ್ತು ಮಿಥ್ಯ ಅಂತ ಹೇಳ್ತಾ ಇಲ್ಲ ಅವರು. ಜಗತ್ತು ಮಿಥ್ಯ ಅಂತ ಹೇಳಿಬಿಟ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ಕೊಟ್ಟಂಗಾಗತ್ತೆ. ಯಾಕಂದ್ರೆ ಇರುವುದೆಲ್ಲವೂ ಬ್ರಹ್ಮ ಅಂತ ಹೇಳಿದ ಮೇಲೆ ಮತ್ತೆ ಒಂದು ಮಿಥ್ಯ ಅಂತಕ್ಕಂಥದ್ದಕ್ಕೊಂದು ಅಧಿಷ್ಠಾನ ಅಂತಕ್ಕಂಥದ್ದು ಎಲ್ಲಿ ಆಗರ ಹಿಂಗ ಪ್ರಶ್ನೆ ಬರ್ತದೆ. ಅದಕ್ಕೆ ಏನು ತೋರ್ತಾ ಇದೆಯೋ, ಹೆಂಗದು ಹಗ್ಗ ಇರೋದ್ರಿಂದನೇ ಹಾವಾಗಿ ತೋರ್ತಾ ಇದೆಯೋ ಹಾಗೆ ಅಧಿಷ್ಠಾನ ಇರೋದ್ರಿಂದ ಅದು ಅಜ್ಞಾನದಿಂದ ಭಿನ್ನವಾಗಿ ತೋರ್ತಾ ಇದೆ. ಆರೋಪಿತ ರೂಪ್ಯತೆತ್ವ ಆರೋಪಿತ ಬ್ರಹ್ಮಣಿ ನಾಮ ಮಾತ್ರ. ಅದು ಬ್ರಹ್ಮವೇ, ಆದರೆ ಬ್ರಹ್ಮ ಮೇಲೆ ಆರೋಪವಾಗಿರ್ತಕ್ಕಂಥದ್ದು ನಾಮರೂಪದಿಂದ ತೋರ್ತಾ ಇದೆ. ಸೊ ಈ ಎರಡು ಶ್ಲೋಕಗಳು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಮಗೆ ಪರಿಚಯ ಮಾಡಿಸ್ತೇವೆ. ರತ್ನವ್ರು ಇದ್ದಾರಲ್ವ,
ಇದೆ ಸರ್. ಸೊ ನಾವು ಈ 2 ಪಾಯಿಂಟು ಮೊನ್ನೆ ಮಾಡಿರ್ತಕ್ಕಂಥ ಕ್ಲಾಸು ಮತ್ತು ಇವತ್ತಿನ ಕ್ಲಾಸು ಇಸ್ ವೆರಿ ಇಂಪಾರ್ಟೆಂಟು. ನಮಗೆರಡು ಕ್ಲಾರಿಟಿ ಮಾಡ್ತಾರೆ. ಮೊನ್ನೆ ದಿವಸ ನಮಗೇನು ಮಾಡಿದರು ಅಂತಂದರೆ, ವಾಟ್ ಈಸ್ ದ ನಮ್ಮದು ರಿಯಲ್ ಜಗತ್ತು ಅನ್ನುವಂತಹದ್ದು ಮನಸ್ಸು ಆರೋಪಿಸಲ್ಪಟ್ಟಿರ್ತಕ್ಕಂಥದ್ದು, ಅಂದರೆ ಕಲ್ಪಿಸಲ್ಪಟ್ಟಿರ್ತಕ್ಕಂತಹ ಜಗತ್ತು. ಆ ಕಲ್ಪಿಸಲ್ಪಟ್ಟಿರ್ತಕ್ಕಂತಹ ಜಗತ್ತೇ ನಮಗೆ ನಿಜವಾದ ಜಗತ್ತು. ಆ ನಿಜವಾಗಿರುವಂತಹ ಜಗತ್ತು ಅದೇನಾಗತ್ತೆ ಅಂದರೆ ಸುಷುಪ್ತಿಯಲ್ಲಿ ಇಲ್ಲದಂಗಾಗತ್ತೆ. ಹಾಗಾಗಿ ಅದು ನಿಜವಾದ ಜಗತ್ತು ಅಲ್ಲ, ಅದು ಕೇವಲ ಅಜ್ಞಾನದಿಂದ ಮನಸ್ಸಿನಲ್ಲಿ ಕಲ್ಪಿಸಲ್ಪಟ್ಟಿರ್ತಕ್ಕಂತಹ ಜಗತ್ತು. ಇದನ್ನ ತುಲಾ ಅವಿದ್ಯೆ ಅಂತ ಕರೀತಾರೆ. ಎರಡು ರೀತಿಯಾಗಿರ್ತಕ್ಕಂತಹ ಶಾಸ್ತ್ರದಲ್ಲಿ ಅವಿದ್ಯೆಗಳು, ಒಂದು ತುಲಾ ಅವಿದ್ಯೆ, ಮತ್ತೊಂದು ಮೂಲ ಅವಿದ್ಯೆ ಅಂತ. ಇದನ್ನ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಎರಡನ್ನ ನಾವು ತಿಳ್ಕೊಳ್ಳೋಣ ಅಂತ, ಯಾವ್ಯಾವ ದೃಷ್ಟಿಕೋನದಲ್ಲಿ ಹೆಂಗನ್ನು ನಾವು ಅಪ್ಲೈ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನೋಡ್ಬೋದು. ನಾವು ಮೊನ್ನೆ ಮಾಡಿರ್ತಕ್ಕಂತಹ ಪಾಠ ಏನದಲ್ಲ, ಅದು ತುಲಾವಿದ್ಯೆ. ತುಲಾವಿದ್ಯೆ ಅಂತಂದ್ರೆ ಮನೋಸ್ತರದಲ್ಲಿ ಇರುವಂತಹ ಭ್ರಾಂತಿಯಿಂದ ನಾವು ಏನನ್ನ ನೋಡ್ತೀವಿ, ನೋಡಿದ ಮೇಲೆ ಆ ನೋಡುವ ವಸ್ತು ಕೇವಲ ಕಣ್ಣು ಮಾಧ್ಯಮ, ಆದರೆ ಮನಸ್ಸು ಆ ವಸ್ತುವನ್ನ ಗ್ರಹಿಸಿ ತನ್ನದೇ ಆಗಿರುವಂತಹ ಒಂದು ರೂಪವನ್ನ ಸೃಷ್ಟಿ ಮಾಡಿ, ಆ ಸೃಷ್ಟಿ ಮಾಡಿರತಕ್ಕಂತಹ ಸಂಸ್ಕಾರ ರೂಪವಾದದ್ದು ಅದು ಮನೋಜಗತ್ತು. ಆ ಮನೋಜಗತ್ತು ಎಲ್ಲರದು ಕೂಡ ಬೇರೆ ಬೇರೆಯಾಗಿದೆ. ಎಲ್ಲರದು ಬೇರೆ ಬೇರೆ ಆಗಿರೋದ್ರಿಂದನೇ ನಾವು ಈ ಜಗತ್ತಿನ ಜೊತೆಗೆ ಒಂದು ಚೆನ್ನಾಗಿ ಸಂಸಾರ ಮಾಡ್ತೀವಿ. ನೋಡಿ, ಒಬ್ಬನ ವ್ಯಕ್ತಿ ನೋಡಿ, ಅವನು ಏನ್ ಕಾಣ್ತಾನೆ? ತಂಗಿಗೆ ಅಣ್ಣಾಗಿ ಕಾಣ್ತಾನೆ, ಅಕ್ಕನಿಗೆ ತಮ್ಮಾಗಿ ಕಾಣ್ತಾನೆ, ತಂದೆಗೆ ಮಗನಾಗಿ ಕಾಣ್ತಾನೆ, ಸೊ ಹೆಂಡತಿಗೆ ಗಂಡನಾಗಿ ಕಾಣ್ತಾನೆ, ಮಕ್ಕಳಿಗೆ ತಂದೆಯಾಗಿ ಕಾಣ್ತಾನೆ, ಸೊ ಚಿಕ್ಕಪ್ಪ ಅವ್ರ ಮಕ್ಕಳಿಗೆ ಚಿಕ್ಕಪ್ಪ. ಹೀಗೆ ನೋಡಿ, ಅಲ್ಲಿ ಇರೋನು ಒಬ್ಬನೇ ವ್ಯಕ್ತಿ. ಆದರೆ ಅವನು ಒಬ್ಬನೇ ಆದ್ರೂ ಕೂಡ ಆ ಒಬ್ಬನನ್ನ ನೋಡುವಂತಹ ಅವನ ಸುತ್ತದು ಮೆಂಬರ್ಸ್ ಏನಿದಾರಲ್ಲ, ಆ ಸುತ್ತಿನ ಮೆಂಬರ್ಸಿಗೆ ಅವನು ಬೇರೆ ಬೇರೆಯಾಗಿ ಕಾಣಲ್ಪಡ್ತಾನೆ. ಆದರೆ ವ್ಯಕ್ತಿ ಬೇರೆ ಬೇರೆ ಆಗ್ಲಿಲ್ಲ, ಇರೋನು ಒಬ್ಬನೇ. ಆದ್ರೆ ಅವರವರ ಮನಸ್ಸಿನಲ್ಲಿ ಅವರು ಏನು ಒಂದು ವ್ಯವಸ್ಥೆಗೆ ಅನುಗುಣವಾಗಿರ್ತಕ್ಕಂತಹ ರೀತಿಯಲ್ಲಿ ಅವನ ಬಗ್ಗೆ ಒಂದು ಫಾರ್ಮ್ ಅನ್ನ ಒಂದು 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 ಏನು ಅವನ ಬಗ್ಗೆ ಒಂದು ಸಂಸ್ಕಾರವನ್ನು ಡೆವಲಪ್ ಮಾಡಿಕೊಂಡಿದ್ದಾರೆ. ಎಲ್ಲ ಒಂದು ರೂಪವನ್ನ, ಒಂದು ರಿಲೇಷನ್ನ ಡೆವಲಪ್ ಮಾಡಿಕೊಂಡಿರ್ತಾರೆ. ಹಾಗಾಗಿ ಅಲ್ಲಿ ಒಬ್ಬನೇ ವ್ಯಕ್ತಿ ಆದ್ರೂ ಅವನನ್ನ ನೋಡುವಂತಹ ಯಾರವರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವರೆಲ್ಲ ನೋಡುವ ಮಾಡುವ ವ್ಯವಹಾರ ಎಲ್ಲವೂ ಡಿಫ್ರೆಂಟ್ ಆಗಿ ಇದೆ. ಇದನ್ನ ಏನಂತ ಕರೆದ್ರು ಅಂತಂದ್ರೆ, ಹೀಗೆ ನಾವು ಒಬ್ಬ ವ್ಯಕ್ತಿಯನ್ನು ಹೆಂಗೊಂದು ಫ್ಯಾಮಿಲಿಯಲ್ಲಿ ನೋಡ್ತೀವಿ, ಹಾಗೆ ಹೊರಗಡೆ ಕೂಡ ಪ್ರತಿಯೊಂದು ವಸ್ತುಗಳನ್ನ ನಾವು ಎಲ್ಲರೂ ಒಂದೇ ಕಣ್ಣಿನಿಂದ ನೋಡಿದರೂ ಕೂಡ ಕಣ್ಣು ಏನು ದೃಷ್ಟಿ ಇದೆಲ್ಲ ಅದು ನಾರ್ಮಲ್ ಆಗಿದೆ ಅದು. ಆದರೆ ಅದರ ಹಿಂದೆ ಇರುವಂತಹ ಮನಸ್ಸು ಅವರವರ ಸಂಸ್ಕಾರಕ್ಕನುಗುಣವಾಗಿ, ಅವರವರ ಸ್ವಭಾವಕ್ಕನುಸಾರವಾಗಿ, ಅವರವರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗುಣಕ್ಕನುಗುಣವಾಗಿ ಅದು ಅವರವರ ರೀತಿಯಲ್ಲಿ ಅದು ನಿರ್ಮಿಸಲ್ಪಟ್ಟಿರ್ತದೆ.
ಅದು ಅವರ ಜಗತ್ತು. ಆ ಜಗತ್ತು ಸುಷುಪ್ತಿಯಲ್ಲಿ ಲಯವಾಗತ್ತೆ. ಹೀಗೆ ಅವರವರ ಜಗತ್ತು ಏನಿದೆಯೋ ಅವರಿಗೆ ಅವರಂತೆ ತೋರ್ತಕ್ಕಂತಹ ಜಗತ್ತನ್ನ ಇದನ್ನೇ ಅಂತ ಕರೆದ್ರೆ, ಅಂದ್ರೆ ಇದನ್ನ ತುಲಾ ಅವಿದ್ಯೆ ಅಂತ ಕರೆದ್ರೆ ಇದನ್ನ. ನಾನು ಮೊನ್ನೆ ದಿನ ಪಾಠ ಮಾಡುವಾಗ ಈ ಜಗತ್ತು ಸುಷುಪ್ತಿಯಲ್ಲಿ ನಾಶ ಆಗತ್ತೆ, ಆದ್ರೆ ಹೊರಗಡೆ ಇದೆಯಲ್ಲ ಆ ಜಗತ್ತು ಅದು ಹಾಗೇ ಇರುತ್ತೆ. ಮರ ಬೇರೆ ಇದೆ, ಗಿಡ ಬೇರೆ ಇದೆ, ಕಲ್ಲು ಬೇರೆ ಇದೆ, ಮಣ್ಣು ಬೇರೆ ಇದೆ, ಅಗ್ನಿ ಬೇರೆ ಇದೆ. ಇಲ್ಲಿ ಶಂಕರರು ಮತ್ತೆ ನಮಗೆ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಒಂದು ವಿದ್ಯೆಯನ್ನ ಹೇಳಿಕೊಡ್ತಾರೆ. ಈ ಏನು ಜಗತ್ತು ಎಲ್ಲರ ಕಣ್ಣಿಗೆ ಅಗ್ನಿ, ಜಲ, ಪೃಥ್ವಿಯಾಗಿ ಏನು ಅನೇಕ ರೀತಿಯಾಗಿರ್ತಕ್ಕಂತಹ ಕಲ್ಲು, ಮಣ್ಣು, ಜಲಚರ, ಪ್ರಾಣಿ, ಪಕ್ಷಿ ಆಗಿ, ಮರ ಗಿಡವಾಗಿ, ಹೂ ಮರವಾಗಿ, ಏನು ವೈವಿಧ್ಯಮಯವಾಗಿ ನಕ್ಷತ್ರ, ಸೂರ್ಯ, ಚಂದ್ರ, ಮಂಡಲ, ಏನು ವಾಟ್ ಎವರ್ ಏನೆಲ್ಲ ನೋಡ್ತಿರು, ಈ ಜಗತ್ತು ನಾಶ ಆಗೋದಿಲ್ಲ. ಅದು ಪರಮಾತ್ಮ ಇರೋದು, ನಾಶ ಆಗೋದಿಲ್ಲ ಅದು. ಮತ್ತೆ ಇಲ್ಲಿ ಜಗತ್ತು ಭ್ರಾಂತಿಯಿಂದ ಆರೋಪಿಸಲ್ಪಟ್ಟಿದೆ ಅಂತ ಬರೀತಾರೆ ಅವರು. ಹೆಂಗ ಹಗ್ಗದಲ್ಲಿ ಹಾವಾಗಿ ಕಾಣುತ್ತೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳೆ ಕಾಣಿಸ್ತದೆ ಅಂತಂತಾರೆ. ಸೊ ಇದಕ್ಕೆ ಉಪನಿಷತ್ತು ನಮಗೆ ತಿಳಿಸ್ತಕ್ಕಂಥದ್ದು ಏನಂತಂದ್ರೆ, ಪರಮಾತ್ಮ ತಾನು ಬಹುವಾಗುವೆನು ಅಂತ ಹೇಳಿದಾಗ ತನ್ನ ಮಾಯಾಶಕ್ತಿಯಿಂದ ತಾನು ಬಹುವಾದನು, ಆ ಏಕನಾಗಿರ್ತಕ್ಕಂಥವನು ಬಹುವಾದನು. ಬಹುವಾಗಿರ್ತಕ್ಕಂತಹದ್ದು ಅದು ಉಪದೇಶ ವಾಕ್ಯ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು, ಉಪದೇಶ ವಾಕ್ಯ ಬಹುವಾಗುವೆನು ಅಂತ ಯಾವುದರಿಂದ? ಅವನು ತನ್ನ ಮಾಯೆಯಿಂದ ಅವನು ಬಹುವಾದ. ಮತ್ತೆ ಬಹುವಾಗಿರ್ತಕ್ಕಂಥದ್ದು ಅದು ಅವಂದೇ. ಬಹುವಂದಗಳಿಗೆ, ನಾವು ಪರಮಾತ್ಮಂದಗಳಿಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನದಂತಂದ್ರೆ, ಒಂದು ವ್ಯಕ್ತಿ ತರ ನಾವು ಕಲ್ಪನೆ ಮಾಡ್ಕೊಂತೀವಿ. ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಬಿಕಾಸ್ ಆಫ್ ದಿ ನಮಗೆ ಕೆಲವೊಂದು ಶಬ್ದಗಳು ಅವು ಒಂದು ರೀತಿಯಾಗಿ ನಮ್ದೇನು ಸಂಸ್ಕಾರ ಇದೆಯೋ ಹಂಗೆ ಅರ್ಥ ಆಗಿಬಿಡ್ತಾವ. ಅದನ್ನ ದಾಟಿ ಅರ್ಥ ಮಾಡಕ್ ಬರೋದಿಲ್ಲ. ಇದು ಪ್ರಾಬ್ಲಮ್. ಇದು ಅವನು ತಂದೆಗಳಿಗೆ ಒಂದು ಸೀಮಿತವಾಗಿರ್ತಕ್ಕಂತಹ ಸಾಕಾರ ಸಗುಣ ರೂಪಕ್ಕೆ ಲಿಮಿಟ್ ಮಾಡಬೇಡಿ. ಇಡೀ ಎಲ್ಲ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ನನ್ನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಗೀತೆಯಲ್ಲಿ ಸ್ಪಷ್ಟವಾಗಿ 10ನೇ ಅಧ್ಯಾಯದಲ್ಲಿ ನಿರ್ಣಯ ಮಾಡ್ತಾನೆ. ಮೊದಲು ಏನ್ ಮಾಡ್ತಾನೆ, ವಿಭೂತಿ ಯೋಗದಲ್ಲಿ ಒಂದಿಷ್ಟು ಡೈಜೆಸ್ಟ್ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಿಭೂತಿಗಳನ್ನ, ಅಂದ್ರೆ ಅವನಿಗೆ ಡೈಜೆಸ್ಟ್ ಆಗಕ್ಕೋಸ್ಕರ ಸಲುವಾಗಿ, ದೆನ್ ಆಫ್ಟರ್ವರ್ಡ್ಸ್ ಕೊನೆಯಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಏನು ಇಷ್ಟೆಲ್ಲ ಹೇಳೋದು ಏನದ ಅಂತಂತ ನಾವು ನಂದು ಅನಂತ ಹೇಳಕ್ಕಂತನೂ ಬರೋದಿಲ್ಲ. ಆದ್ರೆ ಏನೆಲ್ಲ ಇದೆಯೋ ವಿಭೂತಿ ಮತ್ತೆ ವಿಭೂತಿ ಅಲ್ಲದೆ ಇನ್ನೇನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಏಕಾಂಶೇನ ಸ್ಥಿತೋ ಜಗತ್ತು. ನನ್ನ ಒಂದು ಅಂಶ, ನನ್ನ ಅಂಶದಿಂದ ಎಲ್ಲವೂ ಕೂಡ ಜಗತ್ತು ತೋರ್ತಾ ಇದೆ. ಈಗ ಅರ್ಥ ಮಾಡ್ಕೋಬೇಕು, ಎಲ್ಲವೂ ಕೂಡ ಯಾವುದೆಲ್ಲ ಮಣ್ಣಾಗಿ, ಕಲ್ಲಾಗಿ, ಮರವಾಗಿ, ಗಿಡವಾಗಿ, ಹೂವಾಗಿ, ಪಕ್ಷಿಯಾಗಿ, ಪ್ರಾಣಿಯಾಗಿ, ಮನುಷ್ಯನಾಗಿ, ಸೂರ್ಯನಾಗಿ, ಚಂದ್ರನಾಗಿ, ನಕ್ಷತ್ರನಾಗಿ, ಶಿಖರವಾಗಿ, ಸಾಗರವಾಗಿ, ದಿಕ್ಕುಗಳಾಗಿ ಏನೆಲ್ಲ ತೋರ್ತಾ ಇದೆಯೋ ಅದು ಎಲ್ಲವೂ ಕೂಡ ಬ್ರಹ್ಮನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ.
ಸದೇವ ಸೌಮ್ಯ ಇದಂ ಏಕಂ ಅಗ್ರಂ ಆಸೀತ್ ಅಂತ ಮಂತ್ರ. ತಾನೇ ತಾನಾಗಿ ಇತ್ತು. ಆ ತಾನು ತಾನಾಗಿರ್ತಕ್ಕಂತಹದ್ದನ್ನ ಉಪನಿಷತ್ತುಕಾರರು ಬೋಧನೆ ಮಾಡೋಕ್ಕೋಸ್ಕರ ಸಲುವಾಗಿ ತಾನು ಬಹುವಾಯಿತು, ಆಕಾಶವಾಯಿತು, ವಾಯುವಾಯಿತು, ಅಗ್ನಿ ಆಯಿತು, ಜಲವಾಯಿತು, ಪೃಥ್ವಿ ಆಯಿತು, ಅನ್ನವಾಯಿತು, ವೀರ್ಯವಾಯಿತು, ಜೀವವಾಯಿತು ಅಂತ ಇಷ್ಟು ಎಲ್ಲ ಪ್ರಕ್ರಿಯೆಗಳನ್ನ ತಗೊಂಡು ಬಂದರು. ಈ ಏನು ಪ್ರಕ್ರಿಯೆಗಳನ್ನ ನಾವು ತಿರುಗಿ ವಿಚಾರ ಮಾಡ್ತಾ ಹೋದ್ವಿ ಅಂತಂದ್ರೆ ಅವಾಗ ಅವನು ಉಪನಿಷತ್ತುಗಾರ ಪುನಃ ಅವನಿಗೆ ಮೃಗುಗೆ ದರ್ಶನ ಆಗಿರ್ತಕ್ಕಂಥದ್ದು ಅನ್ನ ಬ್ರಹ್ಮ, ಪ್ರಾಣ ಬ್ರಹ್ಮ, ಮನೋಬ್ರಹ್ಮ, ವಿಜ್ಞಾನ ಬ್ರಹ್ಮ, ಆನಂದ ಬ್ರಹ್ಮ ಅಂತ ಕೊನೆಗೆ ಎಲ್ಲವನ್ನ ಅವನು ಬ್ರಹ್ಮನಲ್ಲೇ ಲಯ ಮಾಡಿದ. ಮೊದಲು ಬೇರೆ ಬೇರೆ ಇತ್ತು. ಯಾವಾಗ ಅವನು ರಿಸರ್ಚ್ ಮಾಡ್ತಾ ಹೋದ ಅವಾಗ ಅವನಿಗೆ ಬ್ರಹ್ಮನನ್ನ ಬಿಟ್ಟರೆ ಬೇರೆ ಏನು ಕಾಣಲಿಲ್ಲ ಅವನಿಗೆ. ಹಾಗಾಗಿ ಅದು ತಾನೇ ತಾನಾಗಿ ಒಂದೇ ಇತ್ತು, ಅದು ಈಗಲೂ ಕೂಡ ಅದು ಒಂದೇ ಇದೆ. ಯಾರಿಗೆ ಅಂತಂದ್ರೆ ಯಾರು ಹಗ್ಗವನ್ನ ಹಗ್ಗವಾಗಿ ಕಾಣುತ್ತಾರೆ, ಕಪ್ಪೆ ಚಿಪ್ಪನ್ನ ಕಪ್ಪೆ ಚಿಪ್ಪಾಗಿ ಕಾಣ್ತಾರೆ, ಅವರಿಗೆ ಅದು ಬ್ರಹ್ಮವಾಗಿ ಇದೆ. ಆದರೆ ಯಾರು ಮಂದ ಬೆಳಕಿನಿಂದ ಹಾವಾಗಿ ಹಗ್ಗವನ್ನ ಹಾವಾಗಿ ತಿಳ್ಕೊಂಡಿದ್ದಾರೆ, ಕಪ್ಪೆ ಚಿಪ್ಪನ್ನ ಬೆಳ್ಳಿಯಾಗಿ ತಿಳ್ಕೊಂಡಿದ್ದಾರೆ, ಅವರಿಗೆ ಮೂಲ ವಸ್ತುಕ್ಕಿಂತ ಭಿನ್ನವಾಗಿ ಕಾಣಿಸ್ತಾ ಇದೆ. ನಮಗೆ ಅಂದ್ರೆ ನಾವು ಅದು ಮಂದ ಬೆಳಕು ಅಂತಂದ್ರೆ ಇಂದ್ರಿಯ ಜ್ಞಾನವೇ ಸತ್ಯ ಎನ್ನುವಂತಹ ನಿಶ್ಚಯವನ್ನ ಉಳ್ಳವರಾಗಿರ್ತಕ್ಕಂಥವ್ರಿಗೆ ಹೆಂಗದು ಹಗ್ಗದಲ್ಲಿ ಹಾವಾಗಿ ಕಾಣಿಸ್ತದೆ, ಹಾಗೆ ಪರಮಾತ್ಮ ಬೇರೆ ಮತ್ತು ಜಗತ್ತು ಬೇರೆ ಅಂತ ಕಾಣಿಸ್ತದೆ. ಈ ತಾನೇ ಆಗಿರ್ತಕ್ಕಂಥದ್ದು ಬಹುವಾಗುವೆನು ಅಂತಕ್ಕಂಥದ್ದೇನಿದೆಯಲ್ವಾ, ಇದನ್ನ ದೈವಿ ಮಾಯೆ ಅಂತ ಕರೆದಿದ್ದ. ಇನ್ನೊಂದು ಅರ್ಥದಲ್ಲಿ ಇದನ್ನ ಮೂಲ ಅವಿದ್ಯೆ ಅಂತ ಕರೆದಿದ್ದ. ಅದಕ್ಕೆ ಗೀತಾಚಾರ್ಯ ನೀವು ಈ ತತ್ಸ್ವರೂಪ ಕೂಟಸ್ಥ ಬ್ರಹ್ಮ ಅರ್ಥ ಆಗ್ಬೋದು, ಆದರೆ ಈ ಜಗತ್ ಬ್ರಹ್ಮ ಇದೆಯಲ್ಲ, ಈ ಜಗತ್ ಬ್ರಹ್ಮ ಅಂತಕ್ಕಂಥದ್ದು ಅರ್ಥ ಮಾಡಿಕೊಳ್ಳಕ್ಕೆ ಭಾರಿ ಕಷ್ಟ ಅಂತ. ಮಮ ಮಾಯ ದುರತ್ಯಯ ನ ವೇದ ಯಜ್ಞಾದ್ಯನೈರ್ನ ದಾನೈಹಿ ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಹಿ ಅಂತ ಬರೀತೇನೆ. ಉಗ್ರವಾದ ತಪಸ್ಸಿನಿಂದ, ಉಗ್ರವಾದ ಕರ್ಮಗಳಿಂದ, ಯಾವುದೇ ಕಠಿಣತರವಾಗಿರ್ತಕ್ಕಂಥ ಯಾಗಾದಿಗಳಿಂದ ಮಾಡೋದ್ರಿಂದನೂ ಕೂಡ ತನ್ನ ಮೂಲ ಸ್ವರೂಪ ಏನದಲ್ಲ ಅದು ಅರ್ಥ ಆಗಲಿಕ್ಕೆ ಕಷ್ಟ ಇದೆ. ನಾವು ಪಂಚದಶಲ್ಲಿ ನೋಡಿದಾಗೆ ತತ್ತು ಯಾವುದನ್ನ ನಾವು ಕೂಟಸ್ಥ ಬ್ರಹ್ಮ ಅಂತ ಕರಿತೀವಿ, ಕೂಟಸ್ಥ ಬ್ರಹ್ಮ ಮತ್ತು ಪರಬ್ರಹ್ಮ ಎರಡು ಬೇರೆ ಬೇರೆ ಅಲ್ಲ ಅಂತಕ್ಕಂಥದ್ದನ್ನ ನೋಡಿದ್ವಿ ನಾವು. ಕೂಟಸ್ಥ ಬ್ರಹ್ಮ ಅರ್ಥ ಆಗತ್ತೆ, ಆದರೆ ಈ ಪರಬ್ರಹ್ಮ ಇದೆ ನೋಡಿ, ಈ ಪರಬ್ರಹ್ಮ ಅರ್ಥ ಆಗಬೇಕಾದ್ರೆ ಇದಕ್ಕೆ ಆ ಪರಮಾತ್ಮನ ಕೃಪೆ ಅಂತಕ್ಕಂಥದ್ದು ಬೇಕಾಗತ್ತೆ ಅಂತ ಬೇರೆ ಬೇರೆ ರೀತಿಯಾಗಿ ಬರೀತಾರೆ. ಯಾಕಂತಂದ್ರೆ ಅದು ಪರಮಾತ್ಮನ ಮಾಯೆ. ಆ ಪರಮಾತ್ಮನ ಮಾಯೆಯನ್ನ ಅದನ್ನೇನಂತ ಕರೆದ್ರೆ ಅದನ್ನ ಮೂಲ ಅವಿದ್ಯೆ ಅಂತ ಕರೆದ. ಇನ್ನು ಕೆಲವೊಮ್ಮೆ ನಮ್ಮ ಶಾಸ್ತ್ರಕಾರರು ಕೆಲವೊಂದಿಷ್ಟನ್ನ ಅದನ್ನ ಇನ್ನೊಂದು ಅರ್ಥ ವ್ಯಕ್ತಿಗನುವಾಗಿ ಬರೆದಿದ್ದಾರೆ. ಹೇಗಂತಂದ್ರೆ ಮೂಲ ಅವಿದ್ಯೆ ಅಂತಕ್ಕಂಥದ್ದು ನಮಗೆ ಶಾಸ್ತ್ರದಿಂದ ಹೊರಟೋಗುತ್ತೆ. ಆದರೆ ನಾನು
ಜೀವನ್ ಅಂತಕ್ಕಂಥ ಭಾವವನ್ನ ಕಳ್ಕೊಂಡು ನಾನು ಪರಮಾತ್ಮ ಅಂತಕ್ಕಂಥದ್ದೇನು ಜ್ಞಾನದಲ್ಲ, ನಾನು ಜೀವ ಅಂತ ಅನ್ಕೊಂಡಿದ್ದೀನಲ್ಲ, ಅದು ಕಾರಣ ಶರೀರದಲ್ಲಿ ಇರ್ತಕ್ಕಂಥದ್ದು. ಆ ಕಾರಣ ಶರೀರದಲ್ಲಿರುವಂತಹ ಅಜ್ಞಾನವನ್ನ ಮೂಲ ಅವಿದ್ಯೆ ಅಂತ ಕರೆದ್ರು. ಈ ಇಂದ್ರಿಯಗಳಿಗೆ ಗೋಚರ ಆಗತಕ್ಕಂತಹ ಜಗತ್ತನ್ನ ಸತ್ಯ ಅಂತ ತಿಳ್ಕೊಂಡಿದ್ದು ಇದನ್ನ ತುಲ ಅವಿದ್ಯೆ ಅಂತ ಕರೆದ್ರು. ಸೊ ಈ ಎರಡೂ ಕೂಡ ಯಾವ್ಯಾವ ರೀತಿಯಾಗಿ ನಾವು ಅದನ್ನ ಅರ್ಥೈಸ್ಕೊಳ್ತೀವಿ, ಆ ರೀತಿ ಮೇಲೆ ಅದನ್ನ ವಿವರಣೆ ಕೊಟ್ಟಂತ ಹೋಗ್ಬೇಕಾಗತ್ತೆ. ನಾನು ಪಂಚದಶಿ ಮೊದಲನೇ ಪ್ರಕರಣ ಮಾಡುವಾಗ ಹಾಗೆ ಬರೆದಿದ್ದೀನಿ. ನಾನು ಹಾಗೆ ಹೇಳಿದ್ದೀನಿ, ಇಂದ್ರಿಯಗಳಿಗೆ ಗೋಚರವಾಗತಕ್ಕಂಥದ್ದು ಯಾವುದು ನಮಗೆ ಸತ್ಯವಾಗಿ ತೋರ್ತಿದೆ ಅದು ತುಲಾವಿದ್ಯೆ. ಮತ್ತು ಹೊರಗಡೆ ಏನು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯೋ ಅದು ಸೊ ಮೂಲ ಅವಿದ್ಯೆ ಅಂತ ನನಗೆ ಹೇಳಿದ್ದೆ. ಹಾಗೆ ಹೇಳಿದ್ದೇನಂತ ನೆನಪಿದೆ. ಹೌದಾ ರತ್ನವರಿಲ್ಲ ಹಾಗೆ ಬೇರೆ ಬೇರೆ ಹೇಳಿದ್ದೀನ? ಇಲ್ಲ, ಹಾಗೆ ಹೇಳಿದ್ದೀರಿ ಸರ್. ಇವೆರಡು ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಅವಿದ್ಯೆಗಳು, ಎರಡು ಅವಿದ್ಯೆಗಳು. ಸೊ ಹಾಗಾಗಿ ಇಲ್ಲಿ ಶಂಕರ್ ನಮಗೆ ತಿಳಿಸ್ತಕ್ಕಂಥ ಏನಂತಂದ್ರೆ, ಈ ಆರೋಪಿಸಲ್ಪಟ್ಟಿರ್ತಕ್ಕಂತಹ ಯಾವುದು ನಾಮರೂಪದಿಂದ ಜಗತ್ತಿದೆಯಲ್ಲ, ಈ ಜಗತ್ತು ಯಾವಾಗ ಇದು ಬ್ರಹ್ಮಸ್ವರೂಪ ಅಂತ ನಮಗೆ ಆ ದೈವೀ ಮಾಯೆಯನ್ನು ಅಥವಾ ಮೂಲ ಅವಿದ್ಯೆಯನ್ನ ಕಳ್ಕೊಳ್ತೀವಿ, ಆ ಮೂಲ ಅವಿದ್ಯೆಯನ್ನ ಕಳ್ಕೊಂಡಿರ್ತಕ್ಕಂಥ ಮಹಾತ್ಮನಿಗೆ ಬ್ರಹ್ಮ ಒಂದೇ ಎನ್ನುವಂತಹ ದರ್ಶನವಾಗತ್ತೆ. ಬ್ರಹ್ಮ ಏವ ಬ್ರಹ್ಮ ಇವ ಭವತಿ ಅಂತ ಮುಂಡಕ ಮಂತ್ರ. ಅವನು ಆ ಪರಬ್ರಹ್ಮ ವಸ್ತುವನ್ನ ಕೇಳಿಸ್ತಿದೆಯಲ್ರಿ? ಹಾಂ ಸರ್. ಹೌದು ಸರ್. ವಿದ್ಯೆಲಿದ್ರೆ ಮೂಲ ವಿದ್ಯೆಲಿದ್ರೆ ತುಲಾ ವಿದ್ಯೆಲಿದ್ರೆ ಕೇಳಿಸ್ತಾ ಇದೆಯಾ? ಸ್ಟಾರ್ಟಿಂಗ್ ಕಟ್ ಆಗಿತ್ತು ಸರ್. ಅಲ್ಲ ಈಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ಅದೇ ಅದೇ ಈಗ ಅದೇ ಕೇಳ್ತಾ ಇದ್ದೀನಿ ಪ್ರಶ್ನೆ ನಾನು. ಈಗ ನಾವೆಲ್ಲಿ ತುಲಾ ವಿದ್ಯೆಲಿದ್ದೀವಿ ಮೂಲ ವಿದ್ಯೆಲಿದ್ದೀವಿ ಅಂತ ಕೇಳ್ತಾ ಇದ್ದೀನಿ. ತುಲಾ ವಿದ್ಯೆಯಲ್ಲಿದ್ವಿ ಸರ್. ತುಲಾ ವಿದ್ಯೆಲಿದ್ದೀವಿ. ಈಗ ನಮಗೆ ಶಂಕರರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮೂಲ ವಿದ್ಯೆಯನ್ನ ಈ 2 ಶ್ಲೋಕದಲ್ಲಿ ಹೇಳಲಿಕ್ಕೆ ಅವರು ಹೇಳಿದ್ದಾರೆ. ಅಂದ್ರೆ ಈಗ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಿಲ್ಲ, ನಾವು ಡೈಜೆಸ್ಟ್ ಅದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲಿಯವರೆಗೆ ನಮಗ ಈ ದೈವಿ ಮಾಯೆ ಅದು ನಮಗೆ ದಾರಿ ಮಾಡಿ ಕೊಡೋದಿಲ್ವೋ ಅದಕ್ಕೆ ಈಶ್ವರ ಕೃಪೆ, ಭಗವತ್ ಕೃಪೆ ಅಂತ ಬೇರೆ ಬೇರೆ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಡಿವೈನ್ ಮಾಯಾ ಏನಿದೆಯೋ ಆ ಭ್ರಾಂತಿ ಹೋದಾಗ ಅವಾಗ ತೋರುವುದೆಲ್ಲವೂ ಕೂಡ ಬ್ರಹ್ಮ ಅಂತ ಗೊತ್ತಾಗತ್ತೆ.
ಸೊ ಹಾಗಾಗಿ ಕೇಳಿಸ್ತಿದಿಲ್ರಿ ಶಿವ ಅವ್ರಿ? ಹಾ ಸರ್. ಅದಕ್ಕೆ ನಾವು ಫಸ್ಟು ಇವತ್ತು ನಾವು ಇದನ್ನ ನೇರವಾಗಿ ಅಂದ್ರೆ ಏನು ಶಂಕರರು ನಮಗೆ ಕೊಟ್ಟಿದ್ದಾರೆ, ಈ ನೇರವಾಗಿ ಇದನ್ನ ನಾವು ಅರ್ಥ ಮಾಡಿಕೊಳ್ಳಕ್ಕೆ ಸ್ವಲ್ಪ ಸದ್ಯದ ಮಟ್ಟಿಗೆ ಅಸಾಧ್ಯ ಇದೆ. ವಾಕ್ಯಗಳ ವಿವರಣೆಯನ್ನು ಹೇಳ್ಬೋದು, ಆದರೆ ಹೆಂಗ ನಾವು ಮನೋಪ್ರಪಂಚವನ್ನು ಲಯ ಮಾಡಿ ಸುಷುಪ್ತಿಯಲ್ಲಿ ಹೆಂಗ ನಾವು ಸ್ಪಷ್ಟವಾಗಿ ಅದು ಯಾವುದು ನಿಜ ಅನ್ಕೊಂಡಿದ್ವಿ ಅದು ಹೆಂಗ ಲಯವಾಗತ್ತೆ, ಆ ರೀತಿಯಾಗಿ ಈ ತೋರ್ತಕ್ಕಂತಹದ್ದು ಜಗತ್ತು ಎಲ್ಲವೂ ಬ್ರಹ್ಮ ಅಂತಕ್ಕಂತಹದ್ದು, ಆ ನಾಲೆಡ್ಜು ಅದು ಈಗ ಶಾಸ್ತ್ರದಿಂದ ಏನು ಹೇಳ್ತದೋ ಅದನ್ನ ಹಿಡಿದು ಪರಿಚಯ ಮಾಡಷ್ಟು ಸದ್ಯದ ಮಟ್ಟಿಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ನಮಗೆ. ಯಾಕಂದ್ರೆ ಸದ್ಯ ನಮ್ಮ ಅನುಭವಕ್ಕೆ ಅದು ಅಗಾಧವಾಗ್ಯದ, ಸಿಗೋದಿಲ್ಲ. ಸೊ ಆ ಕಾರಣದಿಂದ ನಾವೊಂದು ಸ್ವಲ್ಪ ಸೈನ್ಸನ್ನ ಹೆಲ್ಪ್ ತಗೊಂಡ್ರೆ ಈ ವಿಷಯದಲ್ಲಿ ನಮಗೆ ಐನ್ಸ್ಟೈನ್ ಥಿಯರಿ ಬಂದ ಮೇಲೆ ಈಗ ಇದನ್ನ ಅಟ್ಲೀಸ್ಟು ಇದು ಪೂರ್ಣ ನಮಗೆ ಪರಿಚಯ ಆಗದಿದ್ರು ಒಂದಿಷ್ಟು ಅಲ್ಲಿ ಸ್ಪೇಸ್ ಸಿಕ್ಕದ ನಮಗ. ಅವನು ಏನು ಮ್ಯಾಟರ್ ರೂಪದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಎನರ್ಜಿ ಅಂತ ಹೇಳ್ಬಿಟ್ಟವು. ಅವಾಗ ನಾವು ಏನೆಲ್ಲ ಮ್ಯಾಟರ್ ನೋಡುತ್ತೋ, ಮ್ಯಾಟರ್ ಕಾಣಬೇಕು ಅಂತಂದ್ರೆ ಇರಬೇಕಂದ್ರೆ ಅದ್ರ ಮೂಮೆಂಟು ಎಲ್ಲ ಎನರ್ಜಿಯಿಂದನೇ ಇರ್ತಕ್ಕಂಥದ್ದು. ಎನರ್ಜಿಯೇ ಮ್ಯಾಟರ್ ಆಗಿ ಕನ್ವರ್ಟ್ ಆಗಿದೆ. ಈ ಐನ್ಸ್ಟೈನ್ ಥಿಯರಿ ಅರ್ಥ ಆಯ್ತಂತಂದ್ರೆ ಅವಾಗ ನಮಗೇನಾಗುತ್ತೆ ಅಂತಂದ್ರೆ ನೋಡುವ ವಸ್ತುಗಳು ಈಗೇನು ನಾವು ಬರೀ ಮ್ಯಾಟರ್ ಸತ್ಯ ಅಂತ ನೋಡ್ತಾ ಇದ್ವಿ ಅಲ್ವಾ, ಅದು ಹೊರಟೋಗಿ ಅವಾಗ ಎನರ್ಜಿ ಸತ್ಯ ಅಂತ ಗೊತ್ತಾಗುತ್ತೆ. ಮತ್ತೆ ಆ ಎನರ್ಜಿ ಏನು ಅಂತಂದ್ರೆ ಎನರ್ಜಿ ಅಂತಕ್ಕಂಥದ್ದನ್ನ ಬರೀ ಒಂದು ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಶಕ್ತಿ ಅಂತ ಮಾಡ್ತೀವಿ. ಶಕ್ತಿ ಅಂದಗಳಿಗೆ ನಮಗೊಂದು ತಲೆಯಲ್ಲಿ ಏನದಂತಂದ್ರೆ ಶಕ್ತಿಗೆ ಯಾವುದೇ ದಿಕ್ಕಿಲ್ಲ ದೆಸೆ ಇಲ್ಲ ಅಂತ ಹಿಂಗ್ ಬರ್ತದ. ಅದಕ್ಕೆ ಶ್ರೀ ಅರವಿಂದ್ ಅವರು ಹೇಳೋದೇನಂತಂದ್ರೆ ಅದಕ್ಕೆ ಅದು ಪರಮಾತ್ಮನೇ ಆಗಿರೋದ್ರಿಂದ ಅದು ಒಂದು ಲಾ ತಂದೆ ಆಗಿರ್ತಕ್ಕಂತಹ ಪೂರ್ಣ ಪ್ರಜ್ಞೆಯಿಂದ ಪ್ರತಿಯೊಂದು ವಿದ್ಯುತ್ ಕಣಗಳು ಅಥವಾ ಎನರ್ಜಿ ಸೆಲ್ಸ್ಗಳು ಅವು ಎಲ್ಲವೂ ಕೂಡ ನಾಲೆಡ್ಜ್ ಇಂದ ಕೆಲಸ ಮಾಡ್ತವೆ ಅಂತ. ಆ ನಾಲೆಡ್ಜ್ ನಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಒಂದು ಮರದ ಎಕ್ಸಾಂಪಲ್ ಕೊಡ್ತಾರೆ. ಈಗ ನೋಡಿ, ಮಾವಿನ ಬೀಜ ನೀವು ಭೂಮಿಗೆ ಹಾಕಿದ್ರೆ ಮಾವಿನ ಮರವೇ ಆಗತ್ತ. ಯಾಕೆ ಅಂತಂದ್ರೆ ಅದರಲ್ಲಿ ನಮಗದರಲ್ಲಿ ಇರ್ತಕ್ಕಂತಹ ಶಕ್ತಿ ಆಗ್ಲಿ ಅದರ ನಾಲೆಡ್ಜ್ ಆಗ್ಲಿ ನಮಗ್ ಕಾಣೋದಿಲ್ಲ. ಬಟ್ ಆದ್ರೆ ಆ ಪ್ರತಿಯೊಂದು ಅಲ್ಲೇನಿದೆಯೋ ಕಣ ಅದಕ್ಕೆ ಅದ ತನ್ನ ನಾಲೆಡ್ಜ್ ಅದ. ವಿತೌಟ್ ನಾಲೆಡ್ಜು ಯಾವುದೇ ಸೆನ್ಸ್ ಇಲ್ಲ ನಿಮಗೆ. ಹಾಗಾಗಿ ಅದು ಜ್ಞಾನ ಸ್ವರೂಪ. ನಾವು ಮನೋಸ್ತರದಲ್ಲಿ ಬಂದು ನಮ್ಮದೇ ಆಗಿರ್ತಕ್ಕಂಥ ಥಿಯರಿ ಮೇಲೆ ನಾವು ಏನೇನೋ ಮಾತಾಡ್ತೀವಿ. ಆದ್ರೆ ನೀವು ಜಗತ್ತನ್ನು ನೋಡಿದ್ರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವು ಎಲ್ಲದ್ರದ್ದು ಮೂವ್ಮೆಂಟು ವಾಟ್ ಎವರ್ ಏನಿದೆಯೋ ವಿತ್ ನಾಲೆಡ್ಜ್ ಅದ. ವಿತೌಟ್ ನಾಲೆಡ್ಜ್ ನಿಮಗೆ ಯಾವ್ದು ಸಿಗೋದಿಲ್ಲ. ನಿಮ್ಗೆ ಯಾವುದೇ ಒಂದು ಹೂ ನೋಡ್ರಿ, ಯಾವುದೇ ಒಂದು ಪರಿಮಳ ನೋಡ್ರಿ, ಅಷ್ಟೇ ಯಾಕೆ ನೋಡಿ, ಈಗ ಹೃದಯದಲ್ಲಿ ನಮ್ಮ ದೇಹದಲ್ಲಿ ತಗೊಂಡಿವಿ ಅಂತಂದ್ರೆ ಅಲ್ಲಿ ಏನು ಸೆನ್ಸ್ಗಳು ಕೆಲಸ ಮಾಡ್ತಾವಲ್ವಾ, ಯಾರು ಇನ್ಸ್ಟ್ರಕ್ಷನ್ ಕೊಡೋರು? ಒಳಗಡೆ ದೇಹದಲ್ಲಿ ಇನ್ಸ್ಟ್ರಕ್ಷನ್ ಕೊಡೋರು ಯಾರು? ಹೆಂಗದು ಒಂದು ವೀರ್ಯ ಅದು ಯಾವ ಡೈರೆಕ್ಷನ್ ಮೇಲೆ ಗರ್ಭ ಪ್ರವೇಶ ಮಾಡುತ್ತೆ, ಅದು ಹೆಂಗ ಸೊ ಒಂದು ಮೂರ್ತ ರೂಪ ಪಡಿತದೆ. ಇದನ್ನೆಲ್ಲ ನೋಡಿದ್ವಿ ಅಂತಂದ್ರೆ ಅಲ್ಲಿ ಯಾವುದು ಕೂಡ ವಿತೌಟ್ ನಾಲೆಡ್ಜ್ ಇಲ್ಲ. ಎವ್ರಿಥಿಂಗ್ ಈಸ್ ನಾಲೆಡ್ಜ್ ಅದಲ್ಲಿ.
ಈ ಟಾಪಿಕ್ಕು ಏನು ಜಸ್ಟ್ ಇವತ್ತು ಸೈನ್ಸ್ ಏನ್ ಮಾಡ್ತಾ ಇದಾರೆ, ಅದನ್ನ ಪ್ರಕೃತಿ 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 ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ. ಅದು ಪ್ರಕೃತಿ, ಅದು ನೇಚರ್, ಅದು ನೇಚರ್ ನೇಚರ್ ಅಂತ. ಅದರ ನೇಚರ್ ಅನ್ನ ನಾವು ಅವಲೋಕಿಸಿದಾಗ ಗೊತ್ತಾಗುತ್ತೆ ಇದೆ ಏನೆಲ್ಲ ನೇಚರ್ ಅಂತ ಕರಿತೀವಿ ಅದೆಲ್ಲವೂ ಕೂಡ ಇವತ್ತು ನಾಲೆಡ್ಜ್ ಅದ. ಈ ಜ್ಞಾನ ನಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಾಗದ. ಮೊದಲು ಒಬ್ನು ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಒಂದು ಪ್ರಯೋಗವನ್ನು ಮಾಡಿದೊಬ್ಬ ಸೈಂಟಿಸ್ಟ್. ಅದು ಚೆನ್ನಾಗಿ ಅನಿಸ್ತು. ಒಂದು ನೀವು ಬಾಲನ್ನ ಗೋಡೆಗೆ ಎಸ್ತ್ರಿ ಅಂತಂದ್ರೆ ಅಷ್ಟೇ ಪ್ರಮಾಣದಲ್ಲಿ ಅದು ರಿಪ್ಲೈ ಮಾಡುತ್ತೆ. ಏನು ಆಕ್ಷನ್ ಮಾಡ್ತಾರೆ ಅಷ್ಟೇ ಪ್ರಮಾಣದಲ್ಲಿ ರಿಯಾಕ್ಷನ್ ಅಂತ. ಇದು ಎಷ್ಟು ಚೆನ್ನಾಗಿ ಅನಿಸ್ತಂತಂದ್ರೆ ಒಂದು ಬೇಸಿಕ್ ಲೆವೆಲಲ್ಲಿ ಇದು ಓಕೆ. ಆದರೆ ಹಗುರವಾಗಿರ್ತಕ್ಕಂಥ ವಸ್ತುವಿನ ಹೆಸರು ನೀವು ಲಾ ತಕ್ಬಿಡ್ತದೆ. ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಅದೇ ದೊಡ್ಡದಾಯ್ತು ಆಕ್ಷನ್ ಅಂಡ್ ರಿಯಾಕ್ಷನ್. ಆದರೆ ಯಾವಾಗ ಆಕ್ಷನ್ ರಿಯಾಕ್ಷನ್ ಮ್ಯಾಟ್ರು ಸ್ವಲ್ಪ ಲೈಟ್ ಆಯ್ತು, ಲೈಟ್ ಆದಗಳಿಗೆ ಅದರದ್ದು ಚಲನೆ ಡಿಫ್ರೆಂಟ್ ಆಯ್ತು. ಸೊ ನಾವು ಇವತ್ತು ಸೈನ್ಸ್ ಮೂಲಕ, ಯಾಕಂದ್ರೆ ನಮ್ದೆಲ್ಲನೂ ಮೆಂಟಾಲಿಟಿ ಸೈನ್ಸ್ ಆಗಿರೋದ್ರಿಂದ ಈ ಸೈನ್ಸ್ ಮೂಲಕ ನಾವು ಇವತ್ತೇನು ಬಂದು ತಲುಪಿದ್ದೀವಿ, ಆ ತಲುಪಿರೋದು ನೋಡಿದಾಗ ಯಾವುದು ನಮ್ಮ ಶಾಸ್ತ್ರಕಾರರು ಏನು ಅವರು ಅವ್ರದ್ದಾಗಿರ್ತಕ್ಕಂತಹ ವಿಜ್ಞಾನದಲ್ಲಿ ಏನು ಕಂಡುಕೊಂಡಿದ್ದಾರೆ, ಆ ಕಂಡುಕೊಂಡಿರ್ತಕ್ಕಂತಹ ಸತ್ಯದ ಹತ್ತಿರಕ್ಕೆ ಹೋಗ್ಲಿಕ್ಕೆ ಇವತ್ತು ನಮಗೆ ಈ ಐನ್ಸ್ಟೈನ್ ಥಿಯರಿ ತುಂಬ ಅತ್ಯಂತ ಅರ್ಥ ಮಾಡಿಕೊಳ್ಳಕ್ಕೆ ಮಹದೋಪಕಾರಗಳಿಗೆ ನಮಗೇನು ಅದನ್ನು ಕೊಟ್ಟಿದ್ದಿಲ್ಲ ಅಂತ ಇರುತ್ತಲ್ಲ. ಅದಕ್ಕಿಂತ ಐನ್ಸ್ಟೈನ್ ಬರೋಕ್ಕಿಂತ ಮುಂಚೆ ತಾನೇ ಶಂಕರ್ ಇದ್ದವರು. ಅದು ಶಂಕರ್ ಮೆಥಡ್ ಏನದ ನೋಡಿ, ಅವ್ರೇನು ಒಂದು ರಿಸರ್ಚ್ ಪೇಪರ್ಸ್ ಅದಲ್ಲ, ಪೇಪರ್ಸು ಅದು ನಮಗೆ ಅರ್ಥ ಆಗದೆ ಇಲ್ಲ. ಅದು ಬಿಕಾಸ್ ಆಫ್ ದಿ ಮಂತ್ರ ರೂಪದಲ್ಲಿ ಇರ್ತಕ್ಕಂಥದ್ದು. ಮಂತ್ರಗಳನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನಮ್ಮ ಮೆಂಟಾಲಿಟಿ ಮಂತ್ರದಿಂದ ಬಹುದೂರ ಬಂದ್ಬಿಟ್ಟದಲ್ಲ. ಫಸ್ಟ್ ಆಫ್ ಆಲ್ ಅದ್ರಾಗ ನಮಗೆ ಒಂದು ಶಿಸ್ತು ಟ್ರೈನಿಂಗ್ ಇಲ್ಲ. ಮತ್ತೆ ಇದು ನಾವು ನಂಬಿ ಅಷ್ಟೇನು ಸ್ಪಷ್ಟವಾಗಿ ನಂಬಿಲ್ಲ. ನಾವು ಶಾಸ್ತ್ರ ಪ್ರಮಾಣ ಅಂತ ಹೇಳ್ತಾ ಇದ್ದೀವಿ, ಬಟ್ ಎಷ್ಟು ನಂಬಿದ್ದೀವಿ ನಾವು. ಈ ಎಲ್ಲ ಕೆಲವೊಂದು ಕ್ವಾಲಿಟಿಗಳು ಬೇಕಾಗತ್ತೆ. ಈ ಎಲ್ಲ ಕ್ವಾಲಿಟಿಗಳು ಬೆಳೀತಾ ಬೆಳೀತಾ ನಾವು ಇನ್ನೊಂದು ಸ್ವಲ್ಪ ಬೆಳೀತಾ ಹೋದ್ವು ಅಂತಂದ್ರೆ ಅವಾಗ ಯಾವುದು ಆರೋಪಿಸಲ್ಪಟ್ಟಿರ್ತಕ್ಕಂತಹ ನಾಮರೂಪದಿಂದ ಮತ್ತೆ ಧರ್ಮದಿಂದ ಬೇರೆ ಬೇರೆ ಕಾಣಿಸ್ತಾ ಇದೆ. ಆ ಧರ್ಮದ ಹಿಂದಿರ್ತಕ್ಕಂಥದ್ದು ಯಾವುದೇ ಧರ್ಮ ಹಿಂದೆ ಇರ್ತಕ್ಕಂತಹದ್ದು ಯಾವುದೋ ಒಂದು ವಸ್ತು ಇದೆಯೋ. ಯಾಕೆ ಧರ್ಮ ಇಲ್ಲ? ಯಾಕಂದ್ರೆ ಧರ್ಮ ಇರೋದೆಲ್ಲನೂ ಕೂಡ ಇಂದ್ರಿಯ ನಾಲೆಡ್ಜ್ ಮುಖಾಂತರ. ಇಂದ್ರಿಯ ನಾಲೆಡ್ಜ್ ಕ್ರಾಸ್ ಮಾಡಿದ್ರೆ ಧರ್ಮ ಇಲ್ಲ. ಈಗ ಸಪೋಸ್ ಈಗ ಊಟ ಮಾಡ್ತೀವಿ ನಾವು, ಇದು ಖಾರ, ಇದು ಹುಳಿ, ಇದು ಸಿಹಿ, ಇದು ಕಹಿ, ಇದು ಒಗರು, ದಿಸ್ ಆರ್ ಆಲ್ ಟೇಸ್ಟ್. ಇದು ನಾಲಿಗೆ ತನಕ. ನೀವು ಅದನ್ನ ಕ್ರಾಸ್ ಮಾಡಿ ಒಳಗಡೆ ಹೋಗ್ಬಿಟ್ರೆ ಅದೆಲ್ಲವೂ ಕೂಡ ಗ್ಲುಕೋಸ್ ಆಗುತ್ತೆ. ಒಂದು ಹಂತದ ತನಕ ಇದು ಸತ್ಯವಾಗಿ ಕಾಣಿಸ್ತದ. ಅದರ ಆಚೆ ಹೋದಾಗ ಅದು ಟೋಟಲ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನಮಗೆ ಮನೋಸ್ತರದಲ್ಲೇನೆ ನಮ್ಮದು ಶಾಸ್ತ್ರ ಮಾತಾಡ್ತಿದ್ದೀವಿ ಖರೆ, ಅದರ ಥಿಂಕಿಂಗ್ ಎಲ್ಲನೂ ಕೂಡ ಥಾಟ್ಸ್ ಬರೋದು ಅದ್ರ ಮೇಲೆ ಬರುತ್ತೆ ನಮಗ. ಹಾಗಾಗಿ ಮನೋಸ್ತರದಿಂದ ಸ್ವಲ್ಪ ನಾವು ಎತ್ತರಕ್ಕೆ ಬೆಳೆದೀವಿ ಅಂತಂದ್ರೆ ಆವಾಗ ಈ ಆರೋಪಿಸಲ್ಪಟ್ಟಿರ್ತಕ್ಕಂತಹದ್ದು ಯಾವುದು ಗುಣದಿಂದ ಧರ್ಮದಿಂದ ಬೇರೆ ಬೇರೆಯಾಗಿ ನಾಮದಿಂದ ರೂಪದಿಂದ ಬೇರೆ ಬೇರೆ ಕಾಣಿಸ್ತಾ ಇದೆಯೋ ಅದು ಎಲ್ಲವೂ ಕೂಡ ಬ್ರಹ್ಮ ಅಂತಕ್ಕಂತಹದ್ದು ನಾವು ಇಂದ್ರಿಯ ಮತ್ತು ಮನಸ್ಸಿಗಿಂತ ಅತೀತವಾಗಿ ಹೋಗ್ಬೇಕು. ಸ್ವಲ್ಪ ಈ ಮನಸ್ಸಿನಕ್ಕಿಂತ ಬೆಳೆಬೇಕು ನಾವು. ಯಾಕಂದ್ರೆ ಈ ಮನಸ್ಸಿಗೆ ಅದು ಅರ್ಥ ಆಗೋದಿಲ್ಲ ಅಂತ ಎಲ್ಲ ಉಪನಿಷತ್ತುಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ.
ಮನಸ್ಸಿನಕ್ಕಿಂತ ಅತೀತವಾಗಿರ್ತಕ್ಕಂಥದ್ದು ಅಂತ. ಆದರೆ ಮನಸ್ಸಿನಕ್ಕಿಂತ ಅತೀತವಾಗಿರ್ತಕ್ಕಂಥದ್ದಂತ ಹೇಳಿ ಮತ್ತೆ ಮನಸ್ಸೇ ವೇದ, ಮತ್ತೆ ಮನಸ್ಸಿನಿಂದನೇ ನಾವು ತಿಳಿಬೇಕು. ಆದರೆ ಈ ಮನಸ್ಸಲ್ಲ, ಇನ್ನೊಂದು ಸ್ವಲ್ಪ ನಾವು ಶುದ್ಧವಾಗಿರ್ತಕ್ಕಂತಹ ಮನಸ್ಸನ್ನ ತಯಾರು ಮಾಡ್ಕೋಬೇಕು. ತಯಾರು ಮಾಡಿಕೊಂಡಾಗ ಈ ಏನು ಶಂಕರರು ಇದರಲ್ಲಿ ಹೇಳಿದ್ದಾರೆ ಅದು ನಮಗೆ ಮನವರಿಕೆ ಆಗಬಹುದೇನು. ಪಾಠ ಏನ್ ಮಾಡಿದೆ ಅದರ ಸಬ್ಜೆಕ್ಟ್ ಅನ್ನ ಅಪೂರ್ಣ ಮಾಡಿದೆ. ಯಾಕಂತಂದ್ರೆ ನನಗಿನ್ನ ಅದು ಅಪೂರ್ಣದ ಆ ಕಾರಣದಿಂದ ಅದನ್ನು ಅಪೂರ್ಣನೆ ಮಾಡಿದ್ದೀನಿ ನನ್ನ ಅನುಭವದ ದೃಷ್ಟಿಯಿಂದ. ನಿಮಗೆ ಯಾರಾದ್ರೂ ಪೂರ್ಣವಾಗಿತ್ತಂದ್ರೆ ಇಟ್ಸ್ ರೈಟ್. ನಾನೇನೋ ಅಪೂರ್ಣ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕೂಡ ಅಪೂರ್ಣ ಆಗ್ಬೇಕಂತೀನಿಲ್ಲ. ನಿಮಗೆ ಹಾಗೆ ಪೂರ್ಣ ಬ್ರಹ್ಮ ಕಂಡಿತ್ತು ಅಂತಂದ್ರೆ ಇಷ್ಟೇ, ಅದು ಪರಮಾತ್ಮನ ಕೃಪೆ. ನನ್ನ ಅನಿಸಿಕೆಗಳನ್ನ ನಾನು ಹಂಚಿಕೊಂಡಿದ್ದೀನಿ ಅಷ್ಟೇ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.